ಫೋನಿಗೆ ಬರುವ ಒಂದ್ ವಾಟ್ಸ್ಆಪ್ ಲಿಂಕ್, ಒಂದ್ APK ಫೈಲ, ಒಂದು OTP ಇಷ್ಟ ಸಾಕು ಸಾವಿರಾರುಗಳಿಂದ ಎಷ್ಟೋ ಲಕ್ಷದವರೆಗೂ ಹಣ ಕಳ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ಆಸ್ ಪರ್ NCRP ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಪ್ರಕಾರ ಪ್ರತಿದಿನ ಎಷ್ಟೋ ಸೈಬರ್ ಫ್ರಾಡ್ ಕೇಸ್ಗಳು ದಾಖಲೆ ಆಗತ್ತಾವ. ಪಾಪ ಎಷ್ಟೋ ಜನ ಎಷ್ಟೋ ಸಾವಿರಗಳಿಂದ ಎಷ್ಟೋ ಲಕ್ಷದವರೆಗೂ ಹಣನು ಕಳ್ಕೊಂಡಾರ. ಮೊದಲ ನಿಮ್ ಫೋನಿಗೆ ಬರುವಂತ OTP ಗಳ ಬಗ್ಗೆ ಜಾಗೃತರಾಗಿ, ಆಮೇಲೆ APK ಫೈಲ್ಸ್ ಗಳು ಕಳಿಸ್ತಿರ್ತಾರ, ಆಮೇಲೆ ಬೇರೆ ಬೇರೆ ರೀತಿಯಿಂದ ಲಿಂಕ್ ಗಳು ಕಳಿಸ್ತಿರ್ತಾರ, ಅದ್ರ ಬಗ್ಗೆನೂ ಬಹಳ ಜಾಗೃತರಾಗಿರ್ಬೇಕು. ಆಮೇಲೆ ಇನ್ನೂ ಬೇರೆ ಬೇರೆ ರೀತಿಯ ಫ್ರಾಡ್ ಗಳು ಲೈಕ್ ಫೇಕ್ ಬ್ಯಾಂಕ್ ಕಾಲ್ ಗಳು ಮಾಡ್ತಿರ್ತಾರ, ಆಮೇಲೆ KYC ಅಪ್ಡೇಟ್ ಐತೆ ಅಂತ ಹೇಳಿ ಕಾಲ್ ಮಾಡ್ತಿರ್ತಾರ, ಆಮೇಲೆ ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ಸ್ ಗಳಾಗ್ತಾವ, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್ ಗಳಾಗ್ತಾವ, ಆಮೇಲೆ ಯಾವ್ದೋ ಲಿಂಕ್ ಕಳಿಸಿ ನಿಮ್ ವಾಟ್ಸ್ಆಪ್ ಹ್ಯಾಕ್ ಮಾಡ್ತಿರ್ತಾರ, UPI ಫ್ರಾಡ್, ಫೇಕ್ ಲೋನ್ ಆಪ್ ಗಳ, ಈ ತರ ಇನ್ನೂ ಹಲವಾರು ರೀತಿಯ ವಂಚನೆಗಳಿಗೆ ನಮ್ ಜನರು ಬಲಿ ಆಗತ್ತಾರ. ಪಾಪ ಕೆಲವರು ಜೀವನ ಇಡೀ ಗಳಿಸಿದ ಹಣನ ಒಂದ್ ಸೆಕೆಂಡ್ ಒಳಗೆ ಕಳ್ಕೊಂಡಾರ. ಅಂತ ಕೇಸ್ಗಳು ಎಷ್ಟೋ ರಿಪೋರ್ಟ್ ಆಗತ್ತಾವ. ಸೊ ಇವೆಲ್ಲಾ ಸ್ಕ್ಯಾಮ್ ಗಳ ಬಗ್ಗೆ ಬಹಳ ಜಾಗೃತರಾಗಿರಿ. ಇನ್ನು ಯಾವ ರೀತಿ ಕೇಸ್ಗಳು ಜಾಸ್ತಿ ರಿಪೋರ್ಟ್ ಆಗತ್ತಾವ ಅಂದ್ರ, ಮನ್ಯಾಗ ಒಂದ್ ಮೊಬೈಲ್ ಇರ್ಬೇಕಂತ ಹೇಳಿ ಏನ್ ಮಾಡ್ತಿರ್ತೀರಿ, ಮಕ್ಕಳಿಗೋ ಮನ್ಯಾಗಿರೋ ಹೆಣ್ಮಕ್ಳಿಗೋ ಅಥವಾ ಹಿರಿಯರಿಗೋ ಏನ್ ಮಾಡ್ತೀರಿ, ಒಂದ್ ಆಂಡ್ರಾಯ್ಡ್ ಫೋನ್ ಕೊಡಿಸ್ಕೊಟ್ಟಿರ್ತೀರಿ ನೀವು. ಅವರಿಗೆ ಈ ತರ ವಂಚನೆಗಳ ಬಗ್ಗೆ ನಾಲೆಡ್ಜ್ ಇರಂಗಿಲ್ಲ ಅಥವಾ ಏನೋ ಗೊತ್ತೇ ಇರಂಗಿಲ್ಲ. ಸೊ ಅವರಿಗೆ ನೀವು ಕೊಡ್ಸಾತೀರಿ ಅಂತಂದ್ರೆ ಮೇನ್ ಈ ತರ ಲಿಂಕ್ಗಳಾಗ್ಲಿ, APK ಫೈಲ್ಸ್ ಗಳ ಬಗ್ಗೆ ಆಗ್ಲಿ, ಸೈಬರ್ ಫ್ರಾಡ್ ಗಳ ಬಗ್ಗೆ ಆಗ್ಲಿ, ಸೊ ಅವ್ರಿಗೆ ಕ್ಲೀನ್ ಆಗಿ ಕಲ್ಸ್ಕೊಡ್ರಿ. ಸೊ ಇನ್ ಯಾವುದೇ ರೀತಿಯ OTP ಅನ್ನು ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡ್ರಿ. ಅಪರಿಚಿತ ಲಿಂಕ್ ಯಾವುದೇ ಬಂದ್ರು ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ. ಕೆಲವೊಂದಿಷ್ಟು ಜನ KYC ಅಪ್ಡೇಟ್ ಮಾಡೋದೈತಿ ನಿಮ್ದು ಅಂತ ಹೇಳಿ ವಾಟ್ಸ್ಆಪ್ ಒಳಗೆ ಸ್ಕ್ರೀನ್ ಶೇರ್ ಮಾಡ ಅಂತ ಹೇಳ್ತಿರ್ತಾರ, ಅದರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ. ಬ್ಯಾಂಕ್ ನವ್ರು ಅಂತ ಹೇಳಿ ಆಮೇಲೆ ಪೊಲೀಸ್ ನವ್ರು ಅಂತ ಹೇಳಿ ಮಾಡ್ತಿರ್ತಾರ, OTP ಕೇಳ್ತಿರ್ತಾರ. ಸೊ ಆ ರೀತಿ ಯಾವುದೇ ರೀತಿಯ OTP ಗಳನ್ನ ಕೊಡ್ಬೇಡ್ರಿ. ನಿಮ್ ಮೊಬೈಲ್ ಒಳಗ ವಾಟ್ಸ್ಆಪ್ ಒಳಗ 2 ಸ್ಟೆಪ್ ವೆರಿಫಿಕೇಶನ್ಸ್ ಅಂತ ಹೇಳಿ ಬರ್ತಾವ, ಅವನ್ನೆಲ್ಲ ಆಕ್ಟಿವ್ ಮಾಡ್ಕೊಳ್ರಿ. ಈ ಕೇಸ್ ಏನಾರ ನಿಮ್ಮ ಅಕೌಂಟ್ ಒಳಗಿನ ದುಡ್ಡು ಕಟ್ ಆತಂದ್ರೆ, ಈ ತರ ಏನಾರ ಸೈಬರ್ ಫ್ರಾಡ್ ಆತಂದ್ರ 1 ಗಂಟೆ ಒಳಗ ನೀವು ಇಮಿಡಿಯೇಟ್ ಬ್ಯಾಂಕ್ ಹೋಗಿ 1930ಗ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡ್ಬೇಕು. 1 ಅವರ್ ನಿಮ್ಗ ಗೋಲ್ಡನ್ ಅವರ್ ಇದ್ದಂಗ. ನೀವು ಅಷ್ಟರೊಳಗ ಈ 1930ಗ ಆಮೇಲೆ ಬ್ಯಾಂಕಿಗೆ ಕಂಪ್ಲೇಂಟ್ ಕೊಟ್ರಿ ಅಂದ್ರ ಅದನ್ನ ಟ್ರೇಸ್ ಮಾಡಿ ಹಿಡಿತಾರ ಅವ್ರು. ಆಮೇಲೆ 1930ದವ್ರ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗ ರಿಪೋರ್ಟ್ ಮಾಡ್ತಾರ. ನೀವು ಒಂದ್ಸಲ ಪೊಲೀಸ್ ಸ್ಟೇಷನ್ ಹೋಗ್ರಿ, ನಿಮ್ಗೆ ಸಲಹೆಗಳನ್ನ ಕೊಡ್ತಿರ್ತಾರ. ಸೊ ಈ ತರ ಸೈಬರ್ ಫ್ರಾಡ್ ಗಳಿಂದ ಸುರಕ್ಷಿತವಾಗಿರ್ಬೇಕಂದ್ರ ಮೇನ್ ಜಾಗೃತರಾಗಿರ್ಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.